ಆತ್ಮೀಯರೇ, ತಮ್ಮೆಲ್ಲರಿಗೆ ನಮಸ್ಕಾರಗಳು. ಸ್ಪರ್ಧಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆ UGC ನೆಟ್ ನಡೆಸ್ತಕ್ಕಂತಹ ರಾಷ್ಟ್ರೀಯ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಒಂದು ಸಾರಿ ಗಮನ ಹರಿಸೋಣ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಇಲ್ಲಿರುವ ಪರಿಕಲ್ಪನೆ ಏನು ಎನ್ನುವಂಥದ್ದು. ಇದು ಒಂದು ಕನ್ನಡ ನಾಡಗೀತೆ. ಕುವೆಂಪುರವರು ರಚನೆ ಮಾಡಿರ್ತಕ್ಕಂಥ ನಾಡಗೀತೆ. ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎನ್ನುವಂತ ಗೀತೆಯ ಒಂದು ಸಾಲನ್ನ ಯಾವ ಪರಿಕಲ್ಪನೆಯನ್ನು ಹೊಂದಿದೆ ಅನ್ನೋದನ್ನ ನೋಡೋಣ. 4 ಆಯ್ಕೆಗಳನ್ನ ಕೊಟ್ಟಿದ್ದಾನೆ. ಒಂದು ಪೂರ್ವ ಪಶ್ಚಿಮವಾಗಿರ್ತಕ್ಕಂಥ ಪರಿಕಲ್ಪನೆ, ಪ್ರಕೃತಿಯ ದರ್ಶನ ಅಂತ ಹೇಳಿದಾನೆ, ಧರ್ಮ ವಿಜ್ಞಾನ ಅಂತ ಹೇಳಿದಾನೆ, ರಾಷ್ಟ್ರೀಯತೆ ಮತ್ತು ಉಪರಾಷ್ಟ್ರೀಯತೆ ಎನ್ನುವಂತ ಪರಿಕಲ್ಪನೆಯನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ನೋಡೋದಾದ್ರೆ ರಾಷ್ಟ್ರೀಯತೆ ಸರಿಯಾದ ಉತ್ತರ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಯಾಕೆ ಅಂತಂದ್ರೆ ಜೈ ಭಾರತ ಜನನಿಯ ತನುಜಾತೆ ಎನ್ನುವಂತಹ ಪರಿಕಲ್ಪನೆಯನ್ನ ಈ ವಿಚಾರವನ್ನ ನಾವು ಇಲ್ಲಿ ಗಮನಿಸಿದ್ದಾಯ್ತು. ಎರಡನೆಯ ಪ್ರಶ್ನೆ, ಕ್ಷೇತ್ರ ಕಾರ್ಯವು ಸಂಶೋಧನಾ ಅಧ್ಯಯನದ ಈ ಕೆಳಗಿನ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದನ್ನ ಹೇಳಿದಾನೆ. ಒಂದು ಸಿದ್ಧಾಂತ ಅಂತ ಕೊಟ್ಟಿದ್ದಾನೆ, ವಿಧಾನ ಅಂತ ಕೊಟ್ಟಿದ್ದಾನೆ, ವಿನ್ಯಾಸ ಅಂತ ಕೊಟ್ಟಿದ್ದಾನೆ, ಫಲಿತ ಅಂತ. ಹಾಗಾದ್ರೆ ಇಲ್ಲಿ ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲಿ, ಸಂಶೋಧನೆಯ ಸಂದರ್ಭದಲ್ಲಿ ಯಾವುದು ಮುಖ್ಯವಾಗತ್ತೆ ಅಂತಂದ್ರೆ ಕ್ಷೇತ್ರ ಕಾರ್ಯದ ವಿಧಾನ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ವಿಧಾನ ಎನ್ನುವಂಥದ್ದನ್ನ ನಾವು ನೋಡಬಹುದು. ಇನ್ನು ಮುಂದುವರೆದಿರ್ತಕ್ಕಂಥ ಪ್ರಶ್ನೆಯಾದರೆ ಕನ್ನಡ ಕಾವ್ಯ ಮೀಮಾಂಸೆಗೆ ಬೀಜಾಂಕುರವನ್ನ ಗೈದಿರ್ತಕ್ಕಂಥ ಕೃತಿ ಯಾವುದು ಎನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೊಟ್ಟಿದ್ದಾನೆ. ಒಂದು ಕಾವ್ಯಾದರ್ಶಿ, ಒಂದು ಕಾವ್ಯ ಮೀಮಾಂಸೆ, ಅಲಂಕಾರ ಮತ್ತು ಕವಿರಾಜ್ಯ ಮಾರ್ಗ. ಇಲ್ಲಿ ಸರಿಯಾದ ಉತ್ತರ ಕನ್ನಡ ಕಾವ್ಯ ಮೀಮಾಂಸೆಗೆ ಮುಖ್ಯವಾಗಿರ್ತಕ್ಕಂಥದ್ದು ಕಾವ್ಯಾದರ್ಶಿ ದಂಡಿಯನ್ನ ಬರೆದಿರ್ತಕ್ಕಂಥದ್ದು, ಕವಿರಾಜ್ಯ ಮಾರ್ಗವನ್ನ ಶ್ರೀವಿಜಯ ಬರೆದಿರ್ತಕ್ಕಂಥದ್ದು, ಬಾಮಹನನ ಕಾವ್ಯಾಲಂಕಾರ, ಅಭಿನವ ಇಮ್ಮಡಿ ನಾಗವರ್ಮನ ಕಾವ್ಯ ಮೀಮಾಂಸೆ ಎನ್ನುವಂಥದ್ದು. ಇಲ್ಲಿ ಸರಿಯಾದ ಉತ್ತರ ಕಾವ್ಯ ಮೀಮಾಂಸೆ ಎನ್ನುವಂಥದ್ದನ್ನ ನಾವು ನೋಡಬಹುದು. ಹೀಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಗಳನ್ನ ಸ್ವಭಾವೋಕ್ತಿ ಅಂತಂದ್ರೆ ಏನು ಅಂತ, ಗುಣ, ಧ್ವನಿ, ರಸ ಮತ್ತು ಅಲಂಕಾರ, ಇಲ್ಲಿ ಯಾವುದು ಆಗತ್ತೆ ಹಾಗಾದ್ರೆ ಈ ವಿಚಾರವನ್ನ ನೋಡೋದಾದ್ರೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಮತ್ತೆ ಚರ್ಚೆಯನ್ನು ಮಾಡೋಣ. ಧನ್ಯವಾದಗಳು.